ಹರೇ ಕೃಷ್ಣ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ವಿಡಿಯೋದಾಗ ನಾನು ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡತ್ತೀನಿ. ಈ ಅವಲಕ್ಕಿ ಚೂಡ ವಿಂಟರ್ ಸೀಸನ್ಗಂತೂ ಸಖತ್ ಟೇಸ್ಟಿ ಇರ್ತದೆ. ಅದರಲ್ಲೂ ಸಂಜೆ ಟೈಮ್ದಾಗ ಟೀ ಜೊತೆ ತಿನ್ನಾಕತ್ರಂತೂ ಭಾಳ ಮಸ್ತ್ ಟೇಸ್ಟ್ ಬರ್ತದೆ. ಬರ್ರಿ ಮತ್ತು ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋನು. ನಾ ಇಲ್ಲಿ 1 kg ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಒಂದ್ಸಲ ಜರಡಿ ಇಟ್ಕೊಂಡು ಬಿಡೋಣಂತ. ನೋಡ್ರಿ ಹೆಂಗೆ ಹಿಟ್ಟಿಟ್ಟು ಥರ ಬರತ್ತದ. ಇದನ್ನೆಲ್ಲ ಇಟ್ಕೊಂಡು ಒಗ್ಗರಣೆ ಕೊಡೋಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ಚಲೋತ್ತೆಗೆ ಜರಡಿ ಇಟ್ಕೊಂಡು ಬಿಟ್ರೆ ಸರಿ ಹೊಂದುತ್ತದೆ. ನಿಮ್ಮ ಮನೆ ಮುಂದೆ ಜೋರು ಬಿಸಿಲು ಏನಾರ ಇತ್ತಪ್ಪ ಅಂತಂದ್ರೆ 3 ರಿಂದ 4 ಗಂಟೆ ಗರಿಗರಿ ಆಗೋ ಮಟ್ಟ ಬಿಸಿಲೊಳಗೆ ಇಡ್ರಿ. ಇಲ್ಲ ಅಂದ್ರೆ ಈ ಥರ ಗ್ಯಾಸ್ ಸ್ಟವ್ ಮೇಲೆ 3 ರಿಂದ 4 ನಿಮಿಷ ಗರಿಗರಿ ಆಗೋ ಮಟ್ಟ ಒಂದು ಸ್ವಲ್ಪ ಉಕ್ಕರಿಸ್ಕೊಂಡು ಬಿಡ್ರಿ. ಇಲ್ಲ ಸೌಟಿಂದ ಸ್ಮೂತಾಗಿ ಕೈ ಆಡಿಸ್ಕೊಂಡು ಬಿಡ್ರಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗ್ತದೆ. ಜಾಸ್ತಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಪುಡಿ ಪುಡಿ ಆಗ್ತದೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ 3 ರಿಂದ 4 ನಿಮಿಷ ಅಷ್ಟೇ ಟೈಮ್ ತೊಗೋಬೇಕಾಗ್ತದೆ. ಸ್ನೇಹಿತರೆ, ಈ ಅವಲಕ್ಕಿ ಒಳಗೆ 2 ಟೈಪ್ ಇರ್ತವೆ. ಒಂದು ಡಿಲಕ್ಸ್ ಅವಲಕ್ಕಿ, ಇನ್ನೊಂದು ನೈಲಾನ್ ಅವಲಕ್ಕಿ. ನಾ ಇದು ತೊಗೊಂಡಿದ್ದು ಡಿಲಕ್ಸ್ ಅವಲಕ್ಕಿ. ನೋಡ್ರಿ, ಇಷ್ಟು ಕ್ರಿಸ್ಪಿನೆಸ್ ಬಂದ್ರೆ ಸಾಕು. ಅವಲಕ್ಕಿ ಚೂಡ ಮಾಡೋಕೆ ಮೇನ್ ಪದಾರ್ಥಗಳು ಯಾವ್ಯಾವ ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬಿಡ್ರಿ. ಮೊದಲಿಗೆ ನಾ ಇಲ್ಲಿ 6 ರಿಂದ 8 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಕರಿಬೇವು ಮತ್ತು ಪುಟಾಣಿ ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ, ಹಸಿ ಕೊಬ್ಬರಿನೂ ತೊಗೋಬಹುದು. ಸ್ವಲ್ಪ ಬೆಳ್ಳುಳ್ಳಿ, 1 ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿನಿ. ಇದಿಷ್ಟೇ ಕ್ವಾಂಟಿಟಿ ತೊಗೋಬೇಕಂತೇನಿಲ್ಲ, ನಿಮ್ಮ ಟೇಸ್ಟ್ ಅನುಸಾರವಾಗಿ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಒಗ್ಗರಣೆ ಕೊಡೋಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದರೊಳಗೆ 8 ರಿಂದ 10 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಏನು ಸುಲ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಫ್ರೈ ಮಾಡ್ಕೊಳತ್ತೀನಿ. ಇದಾದ ನಂತರ ಪುಟಾಣಿ ಹಾಕ್ಕೊಳತ್ತೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಲ್ರೆಡಿ ಹುರಿದಿದ್ದ ಶೇಂಗಾ ತೊಗೊಂಡಿರೋದ್ರಿಂದ ನಾ ಇದ್ರಾಗ ಶೇಂಗಾ ಹುರ್ಕೊಳತ್ತಿಲ್ಲ. ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳ್ರಿ. ಈಗ ಕೊಬ್ಬರಿ ಫ್ರೈ ಮಾಡ್ಕೊಳತ್ತೀನಿ. ಇದನ್ನು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡ್ರಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಇದೇ ಎಣ್ಣೆ ಒಳಗೆ ಕರಿಬೇವು ಹಾಕ್ಕೊಳತ್ತೀನಿ ಮತ್ತು ಮೆಣಸಿನ್ಕಾಯಿ ಸೆಂಟರ್ ಒಳಗೆ ಕಟ್ ಮಾಡ್ಕೊಂಡಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನೀವು ಇನ್ನೊಂದು ರೀತಿ ಅಂದ್ರೆ ಈ ಕರಿಬೇವು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಂಡು ತಕ್ಕೊಂಡ್ಬಿಟ್ರೆ ನಡೀತದೆ. ಈಗ ಇದರೊಳಗೆ 2 ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ಕೊಳತ್ತೀನಿ. ಈ ಥರ ಮೆಣಸಿನ್ಕಾಯಿ ಸಪ್ರೇಟಾಗಿಯೇ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋದ್ರಿಂದ ಚೂಡ ಇನ್ನೂ ಕ್ರಿಸ್ಪಿನೆಸ್ ಆಗಿರ್ತವೆ. ಇಲ್ಲ ಹಾಗೆ ಹಾಕ್ಕೊಂಡ್ಬಿಟ್ರೆ ಚೂಡ ಸ್ವಲ್ಪ ಮೆತ್ತಗಾಗ್ತವೆ. ಹಾಗಾಗಿ ಸಪ್ರೇಟಾಗಿ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗಿದು ಸಪ್ರೇಟ್ ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳೋಣಂತ. ನೀವು ನೋಡಿರ್ತೀರಿ, ಅವಾಗ ನಾ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಾಕಿರಲಿಲ್ಲ. ಇವಾಗ ಹಾಕ್ಕೊಳತ್ತೀನಿ ಮತ್ತು ರೋಸ್ಟ್ ಮಾಡಿರುವ ಅವಲಕ್ಕಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿರುವ ಪದಾರ್ಥಗಳನ್ನು ಇದ್ರಾಗ ಹಾಕ್ಕೊಂಡು ನಿಧಾನವಾಗಿ ಸೌಟ್ ಆಡಿಸ್ಕೋಬೇಕಾಗ್ತದೆ. ಇದಕ್ಕೆ ಭಾಳ ಹರಿಬರಿ ಮಾಡಬಾರ್ದು. ಸ್ವಲ್ಪ ಆಗಿ ನಿಧಾನವಾಗಿ ಸೌಟ್ ಆಡಿಸ್ಕೋಬೇಕಾಗ್ತದೆ, ಇಲ್ಲ ಪುಡಿ ಪುಡಿ ಆಗಿಬಿಡ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳತ್ತೀನಿ. ನೀವು ಒಂದ್ಸಲ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಎಷ್ಟು ಉಪ್ಪು ಎಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ರಿ. ನೀವು ನೋಡತ್ತೀರಿ, ಜಾಸ್ತಿ ಆಯಿಲಿನೂ ಆಗಿಲ್ಲ, ಜಾಸ್ತಿ ಡ್ರೈನೂ ಆಗಿಲ್ಲ. ಎಣ್ಣೆ ಎಷ್ಟು ಕರೆಕ್ಟಾಗಿ ತಾಗೈತಿ ಅಂತ. ನಾ ಹೇಳಿಕೊಡುವ ಮೆಜರ್ಮೆಂಟ್ ಒಳಗೆ ನೀವೇನಾರೇ ಈ ಚೂಡ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತದೆ.
ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೋರಲ್ಲಿ ಯಾರಾದರೂ ಬಿಗಿನರ್ಸ್ ಆಗಿದ್ರೆ ಅವ್ರು ಕೂಡ ಭಾಳ ಸುಲಭವಾಗಿ ಮಾಡ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಸ್ನೇಹಿತರೆ, ಈ ಅವಲಕ್ಕಿ ಚೂಡ ಪಂಚಮಿಗೂ ಮಾಡ್ತೀವಿ, ದೀಪಾವಳಿಗೂ ಮಾಡ್ತೀವಿ, ಬೇರೆ ಯಾವುದೇ ಹಬ್ಬಕ್ಕಾದರೂ ಮಾಡ್ತೀವಿ, ಅಥವಾ ಯಾವುದೇ ಹಬ್ಬ ಇರಲಿಲ್ಲ ಅಂದರೂ ಮಾಡ್ತಿರ್ತೀವಿ. ಸಂಜೆ ಮುಂದೆ ಚಹಾ ಜೊತೆ ತಿನ್ನೋಕ್ಕಾದರೂ ಈ ಅವಲಕ್ಕಿ ಚೂಡ ಮಾಡ್ಕೋತೇ ಇರ್ತೀವಿ. ನಾ ಹೇಳ್ಕೊಡುವ ವಿಧಾನದಲ್ಲಿ ನೀವೇನರೇ ಈ ಅವಲಕ್ಕಿ ಚೂಡ ಮಾಡಿದ್ರೆ ಟೇಸ್ಟ್ ಅಂತೂ ಪಕ್ಕಾ ಮಸ್ತ್ ಇರ್ತದೆ. ಈ 1 kg ಅವಲಕ್ಕಿ ಚೂಡ ಮನೆಯೊಳಗೆ 4 ರಿಂದ 5 ಮೆಂಬರ್ಸ್ ಏನಾರೇ ಇದ್ರೆ ಸುಮಾರು 3 ರಿಂದ 4 ವಾರಗಳವರೆಗೂ ಈ ಅವಲಕ್ಕಿ ಚೂಡ ತಿನ್ನಬಹುದು. 5 ಜನ ರೆಗ್ಯುಲರ್ ಆಗಿ ತಿಂತಾ ಬರಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ರೆಸಿಪಿಯೊಂದಿಗೆ. ನಮಸ್ಕಾರಗಳು.